ಓಂ ವೈಶ್ವಾನರಃ ಸಾಧಾರಣ ಶಬ್ದವಿಶೇಷಾತ್ ಓಂ ಸ್ಮರ್ಯಮಾಣಂ ಅನುಮಾನಂ ಸ್ಯಾದಿತಿ ಓಂ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ವಿಶ್ವೈರ್ಗುಣೈಃ ಸಮೇತತ್ವಾತ್ ಅನಂತತ್ವಾಚ್ಚ ಸ ಪ್ರಭುಃ ವೈಶ್ವಾನರ ಇತಿ ಪ್ರೋಕ್ತಃ ಸೋಗ್ನಿಃ ಅಂಗಪ್ರಣೇತೃತಃ. ಈಗ ಈ 1ನೇ ಅಧ್ಯಾಯದ 2ನೇ ಪಾದದ 25ನೇ ಸೂತ್ರ ನಾವು ನೋಡಬೇಕು. ಅದರಲ್ಲಿ ಇದು ವೈಶ್ವಾನರಾಧಿಕರಣ ಅದು ನಡೆದಿದೆ. ವೈಶ್ವಾನರ ಮೊದಲಾದ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನ ನೋಡೋದು ಈಗಲಿ ಕೆಲಸ. ಹಿಂದಿನ ಸೂತ್ರನೂ ಒಂದ್ಸರಿ ಓದಿದೆ, ಈಗಿನ ಸೂತ್ರನೂ ಓದಿದೆ. ಅಹಂ ವೈಶ್ವಾನರೋ ಭೂತ್ವ ಅನ್ನೋದು ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ. ಅದರ ಜೊತೆಗೆ ನಾನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ವೈಶ್ವಾನರ ಅನ್ನೋ ಶಬ್ದದ ನಿರ್ವಚನವನ್ನು ಹೇಳುವ ಒಂದು ಶ್ಲೋಕವನ್ನು ಕೂಡ ಹೇಳಿದೆ. ವೈಶ್ವಾನರ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಆಗ್ತಾನೆ ಅಂದ್ರೆ ವಿಶ್ವೈಹಿ ಗುಣೈಹಿ ಸಮೇತತ್ವಾತ್. ವೈಶ್ವಾನರ ಎಂಬಲ್ಲಿ ವೈಶ್ವ ಮತ್ತು ನರ ಅಂತ 2 ಶಬ್ದಗಳಿವೆ. ಅದರಲ್ಲಿ ವೈಶ್ವ ಅಂದ್ರು ವಿಶ್ವ ಅಂದ್ರು ಹೆಚ್ಚು ಕಡಿಮೆ ಅರ್ಥ ಒಂದೇ. ವಿಶ್ವ ಅಂದ್ರೆ ಪೂರ್ಣ ಅಂತ ಅರ್ಥ. ವಿಶ್ವಂ ಪೂರ್ಣಂ ಅಂತ ಹೀಗೆಲ್ಲ ಆಚಾರ್ಯರು ಅನೇಕ ಕಡೆ ಹೇಳಿದ್ದಾರೆ. ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವ ಜೀವ ಸಂಗತಃ. ಎಲ್ಲ ಜೀವರಿಗಿಂತ ಹೆಚ್ಚು ಪೂರ್ಣನಾದವನು ಈ ವಾಯು, ಅದರಿಂದ ಅವನನ್ನು ಪೂರ್ಣ ಅಂತ ಹೇಳ್ತಾರೆ ಅಂತ ವಿಶ್ವ ಶಬ್ದವನ್ನು ವಾಯುವಿನಲ್ಲಿ ತೋರಿಸುವಾಗ ಒಂದ್ಸರಿ ಹೇಳಿದ್ದಾರೆ. ಅದೇ ಸೂತ್ರ ಭಗವಂತನಿಗಂತೂ ಇನ್ನೂ ಹೆಚ್ಚೇ ಅನ್ವಿತ ಆಗ್ತದೆ. ಎಲ್ಲರಿಗಿಂತಲೂ ಪೂರ್ಣನಾದ್ರಿಂದ, ಎಲ್ಲ ಗುಣಗಳಿಂದಲೂ ಸಂಪೂರ್ಣನಾದ್ರಿಂದ ಅವನನ್ನ ವಿಶ್ವ ಅಥವಾ ವೈಶ್ವ ಅಂತ ಹೇಳ್ತಾರೆ. ಆ ತದ್ದಿತ ಪ್ರತ್ಯಯ ಏನು ಬೇರೆ ಅರ್ಥವನ್ನೇನು ಕೊಡೋದಿಲ್ಲ. ಎಲ್ಲ ಗುಣಗಳಿಂದ ಪೂರ್ಣನಾದವನು ಅನ್ನೋ ಅರ್ಥವನ್ನೇ ಕೊಡುತ್ತದೆ. ಮತ್ತೆ ನರ ಅಂತಿದೆ. ನರ ಅಂದ್ರೆ ನಾಶರಹಿತ ಅಂತ ಹೀಗರ್ಥ. ರೀಕ್ಷಯ ಅಂತ ಧಾತು. ಆದ್ರಿಂದ ರ ಅಂದ್ರೆ ನಾಶ ಹೊಂದುವವನು, ನರ ಅಂದ್ರೆ ನಾಶ ಹೊಂದದೇ ಇರುವವನು. ನ ರೀಯತೆ ನರಹ ಅನಾಶಾತ್ ಪರಮತಃ ಅಂತ ಭಾಗವತ್ ತಾತ್ಪರ್ಯದಲ್ಲಿ 1ನೇ ಸ್ಕಂದದಲ್ಲಿ ಒಂದು ಕಡೆ ಬಂದಿದೆ. ಅವೆರಡನ್ನೂ ಇಲ್ಲಿ ಜೋಡಿಸ್ಕೊಳ್ಬೇಕು ಅಂತ ಆಚಾರ್ಯ ಅಭಿಪ್ರಾಯ ಕಾಣಿಸ್ತದೆ. ಅಲ್ಲಿ ಆ ವೈಶ್ವಾನರ ಎಂಬ ಶಬ್ದದ ಅರ್ಥವನ್ನು ಹೇಳುವ ಬೃಹದಾರಣ್ಯಕ ಉಪನಿಷತ್ತಿನ ಆ ಭಾಗದಲ್ಲಿ ಈ ತರ ಕಾಣಲಿಲ್ಲ. ಆದ್ರೆ ಆಚಾರ್ಯ ಅಭಿಪ್ರಾಯ ಈ ತರ ಇರಬಹುದು ಅಂತ ನಾವು ಊಹೆ ಮಾಡೋದು ಸರಿನೇ ಆಗ್ತದೆ. ಈ ಕಾರಣದಿಂದ ಅವನು ವೈಶ್ವಾನರ ಅಂತ ಹೇಳ್ತಾರೆ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಬಂದದನ್ನ ನೆನಪು ಮಾಡ್ಕೊಂಡ್ವಿ. ಮತ್ತೆ ಇನ್ನೊಂದು ಕಡೆ ಎಲ್ಲೋ ಇದೆ ವಿಶ್ವ ನರ ಸಂಬಂಧಿ ಇವನು ಅಂತ ಹೇಳಿ. ಎಲ್ಲ ನರರಿಗೂ ಸಂಬಂಧಪಟ್ಟವನು, ಸಮಸ್ತ ಜನರ ಅಂತರ್ಯಾಮಿ, ಅವರೆಲ್ಲರ ನಿಯಾಮಕ. ಅದರಿಂದ ವೈಶ್ವಾನರ ಅಂತ ಮತ್ತೊಂದು ಕಡೆ ಎಲ್ಲೋ ಕಡೆ ಕೇಳಿ ಬರ್ತದೆ. ಆದ್ರಿಂದ ಅವನೇ ವೈಶ್ವಾನರ ಎಂಬ ಶಬ್ದ ವಾಚ್ಯ. ಅದು ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಹಿಂದಿನ ಸೂತ್ರದಲ್ಲಿ ಆಗಲಿ ಇಲ್ಲಿ ಆಗಲಿ ಬಂದಿಲ್ಲ. ಅದನ್ನ ನೆನಪು ಮಾಡ್ಕೊಂಡ್ರೆ ನಮಗೆ ವೈಶ್ವಾನರ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದು ಗೊತ್ತಾಗ್ತದೆ. ಸರಿ, ಈಗ ಈ ಸೂತ್ರದ ಅರ್ಥ ನೋಡೋಣ. ಅಹಂ ವೈಶ್ವಾನರೋ ಭೂತ್ವ, ನಾನು ಪ್ರಾಣಿಗಳ ದೇಹದಲ್ಲಿ ವೈಶ್ವಾನರ ಎಂಬ ಶಬ್ದದಿಂದ ಇದ್ದು, ವೈಶ್ವಾನರ ಎಂಬ ಶಬ್ದದಿಂದ ವಾಚ್ಯನಾಗಿದ್ದು, ಚತುರ್ವಿಧಂ ಅನ್ನಂ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಅನ್ನುವಂಥ 4 ಥರದ ಆಹಾರವನ್ನ ಪಚಾಮಿ, ತಿನ್ನುವುದು ನಾನೇ, ಅದನ್ನು ಜೀರ್ಣ ಮಾಡುವುದು ಕೂಡ ನಾನೇ ಅಂತ ಅದರ ಅಭಿಪ್ರಾಯ. ಇಲ್ಲಿ ಸ್ಮರ್ಯಮಾಣಂ ಅಂತ ಸೂತ್ರದಲ್ಲಿದೆಯಲ್ಲ, ಆ ಸ್ಮರ್ಯಮಾಣಂ ಅಂದ್ರೆ ಇತಿ ಸ್ಮರ್ಯಮಾಣಂ, ಹೀಗೆ ಸ್ಮರಿಸಲ್ಪಡುವ ಅಂತ ಅರ್ಥ. ಸ್ಮರ್ಯಮಾಣ ಅನ್ನೋ ಶಬ್ದಕ್ಕೆ ನೆನಪಿಸಲ್ಪಡುವ ಅಂತ ಒಂದು ಸಾಮಾನ್ಯವಾದ ಅರ್ಥ. ಆದ್ರೆ ಅದನ್ನು ಹಿಂದೆ ನಾನು ಹೇಳಿದ್ದೆ, ಶ್ರೂಯಮಾಣ ಅಂದ್ರೆ ವೇದವಾಕ್ಯದಲ್ಲಿ ಕೇಳಲ್ಪಡ್ತಾ ಇರುವುದು ಅಂತ ಅರ್ಥ. ಹಾಗೆ ಸ್ಮರ್ಯಮಾಣ ಅಂದ್ರೆ ಪೌರುಷೇಯ ಗ್ರಂಥಗಳಲ್ಲಿ, ಇತಿಹಾಸ ಪುರಾಣ ಮೊದಲಾದ ಗ್ರಂಥಗಳಲ್ಲಿ ಸ್ಮರಿಸಲ್ಪಡುವಂಥದ್ದು ಅಂತ ಹೀಗರ್ಥ. ಅದಕ್ಕಾಗಿ ಶ್ರುತಿ ಸ್ಮೃತಿ ಶ್ರೌತಸ್ಮಾರ್ಥ ಕರ್ಮಗಳು ಅಂತ ಹೀಗೆಲ್ಲ ನಮ್ಮಲ್ಲಿ ಬಂದಿರೋದು. ಹೀಗೆ ಭಗವದ್ಗೀತಾ ಎಂಬ ಮಹಾಭಾರತದ ಭಾಗವಾದ
ಸ್ಮೃತಿಯಲ್ಲಿ ಕೇಳಲ್ಪಟ್ಟಂಥ ಒಂದು ಉಲ್ಲೇಖ ಏನಿದೆ, ಅದು ಆ ಉಲ್ಲೇಖವು ಅನುಮಾಪಕವಾಗಿದೆ. ಇಲ್ಲಿಯೂ ಕೂಡ ವೈಶ್ವಾನರ ಶಬ್ದದಿಂದ ಅವನನ್ನೇ ತಗೊಳ್ಬೇಕು. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲೂ ಕೂಡ ಅವನನ್ನೇ ತಗೊಳ್ಬೇಕು ಅಂತ ಅನ್ನೋದಕ್ಕೆ ಉಲ್ಲೇಖ ಅದು ಆಧಾರವಾಗಿದೆ ಅಂತ ತಾತ್ಪರ್ಯ. ಅದರ ಜೊತೆಗೆ ನಾವು ತಗೊಂಡದ್ದು ವಿಶ್ವೈಹಿ ಗುಣೈಹಿ ಸಮೇತತ್ವ ಅನ್ನೋ ಮಾತು, ಅದು ಕೂಡ ಯಾವುದೋ ಒಂದು ಪುರಾಣದ ಮಾತು ಇದ್ದಿರಬೇಕು. ಆದ್ದರಿಂದ ಅದನ್ನೇ ತಗೊಳ್ಬೇಕು ಅನ್ನೋದಕ್ಕೆ ಅದು ಅನುಮಾಪಕ. ಸ್ಮರ್ಯಮಾಣಂ ಅನುಮಾಪಕಂ ಅಂತ ಅಲ್ಲಿಗೆ ಅನ್ವಯ. ಅನುಮಾಪಕ ಅಂತಂದ್ರೆ ಹೇತು ಅಂತ ಅರ್ಥ, ಅನುಮಾನ ಮಾಡಲಿಕ್ಕೆ ಕಾರಣ ಅಂತ ಅರ್ಥ. ಯಾವುದಕ್ಕೆ ಅನುಮಾಪಕ? ಹಾಗಾದ್ರೆ ಸಾಧ್ಯ ಯಾವುದು ಅಂದ್ರೆ ಅತ್ರಾಪಿ ಸಯವ ಉಚ್ಯತೆ. ಛಾಂದೋಗ್ಯೋಪನಿಷತ್ತಿನ ಈ ಭಾಗದಲ್ಲಿಯೂ ಕೂಡ ಸಯೇವ ಆ ವಿಷ್ಣುವೇ ಪ್ರತಿಪಾದಿತನಾಗಿದ್ದಾನೆ ಅನ್ನುವುದು ಸಾಧ್ಯ. ಈ ಸಾಧ್ಯಕ್ಕೆ ಆ ಭಗವದ್ಗೀತೆಯಲ್ಲಿ ಬಂದಿರುವಂತಹ ಉಲ್ಲೇಖ ಅನ್ನೋದು ಪ್ರಮಾಣವಾಗಿದೆ, ಅನುಮಾಪಕವಾಗಿದೆ. ಸಮಾಖ್ಯಾನಾತ್, ಸಮಾಖ್ಯಾನ ಅಂದ್ರೆ ಅದು ವ್ಯಾಖ್ಯಾನ ಅಂತ ಅರ್ಥ. ಅನುಮಾನ ಅಂತಲೂ ತಿಳ್ಕೋಬಹುದು. ಅದು ಒಂದ್ ಕಡೆ ಹಾಗೆ ಯಾರೋ ಅನುಮಾನ ಪ್ರಯೋಗ ರೂಪದಲ್ಲಿ ಹೇಳಿದ್ದಾರೆ ಈ ಭಾಷ್ಯ ದೀಪಿಕಾ ಎಲ್ಲೋ ಒಂದ್ ಕಡೆ. ಸಮಾಖ್ಯಾನಾತ್ ಅಂದ್ರೆ ವ್ಯಾಖ್ಯಾನ ಮಾಡಿರುವುದರಿಂದ. ಸಮಾಖ್ಯಾನಂ ವ್ಯಾಖ್ಯಾನಂ ಅಂತಾನೆ ಸತ್ತರ್ಕ ದೀಪಾವಳಿಯಲ್ಲಿ ಪದ್ಮನಾಭ ತೀರ್ಥರು ಹೇಳಿದರು. ಇತಿ ಶಬ್ದ ಸಮಾಖ್ಯ ಪ್ರದರ್ಶಕ. ಇನ್ನು ಭಾಷ್ಯನೇ ಓದ್ತಾ ಇದ್ದೇನೆ. ಸ್ಮರ್ಯಮಾಣಂ ಅನುಮಾನಂ ಸ್ಯಾತ್ ಇತಿ ಅಂತಿದೆಯಲ್ಲ, ಇತಿ ಎಂಬುದು ಆ ಭಗವದ್ಗೀತಾದಲ್ಲಿ ಆ ಉಲ್ಲೇಖ ಇದೆ ಅನ್ನೋದನ್ನು ತೋರಿಸ್ತಿದ್ದಾರೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಇತಿ ಸ್ಮರ್ಯಮಾಣಂ. ಇತಿ ಅನ್ನೋದನ್ನ ಆ ಭಗವದ್ಗೀತಾ ಶ್ಲೋಕವನ್ನು ಮೊದಲು ನಾವು ಓದ್ಕೊಂಡು ಅದಕ್ಕೆ ಇತಿಯನ್ನು ಸೇರಿಸ್ಕೊಂಡು ಸ್ಮರ್ಯಮಾಣಂ ಅನುಮಾನಂ ಸ್ಯಾತ್ ಅಂತ ಹೀಗೆ ಓದ್ಬೇಕು. ಅದನ್ನ ಈ ಭಾಷ್ಯ ದೀಪಿಕಾದಲ್ಲಿ ಅನ್ವಯ ತೋರಿಸ್ತಾರೆ, ಅವಾಗ ಅದು ಗೊತ್ತಾಗ್ತದೆ. ಈ ನಾನು ಮೊದಲು ತತ್ವಪ್ರಕಾಶಿಕ ಓದುವ ಪ್ರಮೇಯ ಇಟ್ಕೊಳ್ದೇನೆ, ಅದ್ರ ಗೋಜಿಗೆ ಹೋಗದೇನೆ ಸತ್ತರ್ಕ ದೀಪಾವಳಿಯಿಂದನೇ ಪ್ರಾರಂಭ ಮಾಡ್ತೇನೆ. ವೈಶ್ವಾನರ ಶಬ್ದ ಪ್ರತಿಪಾದ್ಯ ವಿಷ್ಣುರೇವ ಇತ್ಯೇತತ್, ಈ ಒಂದು ವಿಷಯವನ್ನ ಭಗವದ್ ವಾಕ್ಯ ಸಂವಾದೇನ, ಭಗವಂತನ ಒಂದು ವಾಕ್ಯ ಇದೆ, ಎಲ್ಲರ ಭಗವಂತನ ವಾಕ್ಯ ಅಂದ್ರೆ ಭಗವದ್ಗೀತಾ, ಅದರ ಸಂವಾದ ಸಮರ್ಥನೆ ಇದೆ. ಆದ್ದರಿಂದ ಇಲ್ಲಿ ವೈಶ್ವಾನರ ಶಬ್ದವಾಚನ ಆದವನು ವಿಷ್ಣುವೇ ಅಂತ ಪ್ರತಿಪಾದನೆ ಮಾಡುವ ಸೂತ್ರ ಸ್ಮರ್ಯಮಾಣ ಅನುವಾದಂ ಸ್ಯಾತ್ ಅಂತ. ಆ ಸೂತ್ರವನ್ನು ಪಠಿಸಿ ಅದಕ್ಕೆ ಆಚಾರ್ಯ ವ್ಯಾಖ್ಯಾನ ಮಾಡ್ತಿದ್ದಾರೆ, ಅಹಂ ವೈಶ್ವಾನರೋ ಭೂತ್ವ ಅಂತ. ಸ್ಮರ್ಯಮಾಣಂ ಇತ್ಯಾದಿನ, ಅಲ್ಲಿ ಸಮಾಖ್ಯಾನಂ ಅಂದ್ರೆ ವ್ಯಾಖ್ಯಾನಂ ಅಂತ ಅರ್ಥ. ವೈಶ್ವಾನರೋ ಭೂತ್ವ ಎಲ್ಲ ಜೀವರಲ್ಲಿ ನಾನು ಇರ್ತೇನೆ ಅಂತ ಅದರ ತಾತ್ಪರ್ಯ. ಎಲ್ಲ ಜೀವರಲ್ಲೂ ಇದ್ದು ನಾನು ಅವರ ಸಂಬಂಧಿಗಾಗಿದ್ದು ಅಲ್ಲಿ ಒಳಗೆ ಅನ್ನವನ್ನು ಪಚನ ಮಾಡ್ತೇನೆ ಅಂತ ಅದರ ತಾತ್ಪರ್ಯ. ತತ್ವ ಪ್ರದೀಪದಲ್ಲಿ ಅಹಂ ವೈಶ್ವಾನರೋ ಭೂತ್ವ ಇತ್ಯತ್ರ ವೈಶ್ವಾನರ ಇತಿ ವಿಷ್ಣು ವಿಷಯತೆಯೈವ ನಿರ್ಣೀತಂ. ವೈಶ್ವಾನರ ಎಂಬುದು ವಿಷ್ಣುವನ್ನೇ ಹೇಳ್ತದೆ. ವೈಶ್ವಾನರ ಎಂಬ ಶಬ್ದ ವಿಷ್ಣು ವಿಷಯಕವಾಗಿದೆ. ವಿಷಯಕ ಆಗಿರುವುದು ಅಂದ್ರೆ ವಾಚಕವಾಗಿರುವುದು ಅಥವಾ ವಾಚ್ಯನಾಗಿರುವುದು. ವಿಷ್ಣುವೇ ವಾಚ್ಯನಾಗಿ ಉಳ್ಳದ್ದು ಬಹುವ್ರೀಹಿ ಸಮಾಸ. ವಿಷ್ಣು ವಾಚ್ಯತೆಯೈವ ನಿರ್ಣೀತಂ ಸ್ಮರ್ಯಮಾಣಂ, ಸ್ಮರ್ಯಮಾಣವಾದ ಆ ಶಬ್ದ, ಅದು ಆ ಸ್ಮರ್ಯಮಾಣವಾದ ಶಬ್ದ ಅತ್ರಾಪಿ ಸಯೇವ ಉಚ್ಯತೆ ಇತ್ಯಸ್ಯ ಅರ್ಥಸ್ಯ ಅನುಮಾಪಕಂ. ಛಾಂದೋಗ್ಯ ಉಪನಿಷತ್ತಿನ ಪ್ರಸಂಗದಲ್ಲಿಯೂ ಕೂಡ, ಅತ್ರಾಪಿ ಅಂದರೆ ಛಾಂದೋಗ್ಯ ಉಪನಿಷತ್ತಿನ ಪ್ರಸಂಗದಲ್ಲಿಯೂ ಕೂಡ ಸಯೇವ ಉಚ್ಯತೆ, ಆ ವಿಷ್ಣುವೇ ವಾಚ್ಯನಾಗಿದ್ದಾನೆ ಅನ್ನುವುದಕ್ಕೆ ಅದು ಅನುಮಾಪಕವಾಗಿದೆ. ಸ್ಮರ್ಯಮಾಣಂ ಅಂತನ್ನುವುದು ಅನುಮಾಪಕವಾಗಿದೆ. ಅನೇನ ಸಂದಿಶ್ಯಮಾನೇನ ವೈಶ್ವಾನರ ಶಬ್ದೇನ, ಇಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ವೈಶ್ವಾನರ ಅಂತೇನು ಶಬ್ದ ಇದೆ, ಇದು ಸಂದಿಶ್ಯಮಾನ ಆಗಿದೆ, ಅರ್ಥಾತ್ ಸಂದೇಹಕ್ಕೆ ವಿಷಯ ಆಗಿದೆ, ಸಂದೇಹಿಸಲ್ಪಟ್ಟಿದೆ. ಸಂದೇಹಿಸಲ್ಪಟ್ಟಿರುವಂತಹ ವೈಶ್ವಾನರ ಶಬ್ದದಿಂದ ಅವನೇ ವಾಚ್ಯನಾಗಿದ್ದಾನೆ, ಸಯೇವ ಉಚ್ಯತೆ ಅನ್ನುವುದಕ್ಕೆ ಆ ಸ್ಮರ್ಯಮಾನವಾದಂಥ ಭಗವದ್ಗೀತಾದಲ್ಲಿ ವೈಶ್ವಾನರ ಎಂಬ ಶಬ್ದ ಏನು ಪ್ರಯೋಗಿಸಲ್ಪಟ್ಟಿದೆ ಅದು ಅನುಮಾಪಕವಾಗಿದೆ. ಅಲ್ಲಿ ಸಮಾಖ್ಯಾನಂ ವೈಶ್ವಾನರ ಶಬ್ದೇನ ಸಮಾಖ್ಯಾನಂ, ವೈಶ್ವಾನರ ಶಬ್ದದಿಂದ ಅದನ್ನು ವ್ಯಾಖ್ಯಾನ ಮಾಡಿರುವುದು, ವಿವರಿಸಿರುವುದು, ಸಮರ್ಥನೆ ಮಾಡಿರುವುದು ಅಂತ ಹೀಗರ್ಥ. ಆ ಶಬ್ದಗಳು ತತ್ವ ಪ್ರದೀಪಕದಲ್ಲಿ ಸ್ವಲ್ಪ ಹಿಂದೆ ಮುಂದಾಗಿವೆ. ಅದು ಬೇಕಂತ ಹೇಗೆ ಪ್ರಯೋಗ ಮಾಡಿರಬಹುದು ತ್ರಿವಿಕ್ರಮ ಪಂಡಿತರು, ಅದನ್ನ ಅನ್ವಯ ಕ್ರಮದಲ್ಲಿ ಹೊಂದಿಸ್ಕೋಬೇಕು.
ಮಾಂಡೂಕೋಪನಿಷತ್ನಲ್ಲಿ ಮತ್ತೊಂದು ಕಡೆ ಈ ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತೃತಾಂ, ವಿನಾಯಕ ಗಜಮುಖನಾದ ಭಗವಂತನನ್ನ ಧ್ಯಾನಿಸಿ ತಾನು ಗಜಮುಖವನ್ನು ಪಡೆದ ಅಂತ ಹೇಳುವ ಪ್ರಸಂಗದಲ್ಲಿ ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ, ವಿಶ್ವ ಅಂದ್ರೆ ಸ್ಥೂಲ ಪೂರ್ಣವಾದದ್ದು, ನರೋ ನಾಶಾತ್ ಸಮೋ ಪರ್ವಮತಃ, ನಾಶ ಇಲ್ಲದೆ ಇರುವ ಭಗವಂತನನ್ನು ನರ ಅಂತಾರೆ, ಅವನೇ ವಿಶ್ವ ಅವನೇ ನರ ಅಂತ ಅಲ್ಲೊಂದು ನಿಷ್ಪತ್ತಿನೂ ಕೂಡ ಹೇಳಿದ್ದಾರೆ. ಅದನ್ನು ಇಲ್ಲಿ ನೆನಪು ಮಾಡ್ಕೋಬಹುದು. ಮತ್ತೆ ಇದಾದ್ಮೇಲೆ ಈಗ ನಾವು ತತ್ವಪ್ರಕಾಶಿಕ ನೋಡೋಣ. ತತ್ವಪ್ರಕಾಶಿಕ ನೋಡಿದಾದ್ಮೇಲೆ ಮುಂದೆ ನಾವು ನಾಳೆ ಭಾಷ್ಯದೀಪಿಕ ನೋಡಿದಾಗ ಆ ಸೂತ್ರದ ಮತ್ತು ಭಾಷ್ಯವಾಕ್ಯದ ಪೂರ್ಣ ಅನ್ವಯ. ಯಾಕಂದ್ರೆ ಸ್ಯಾತ್ ಇತಿ ಅಂತನ್ನುವಂಥ ಎರಡು ಶಬ್ದ ಇದೆಯಲ್ಲ, ಅವೆರಡು ಶಬ್ದಗಳು ಬಹಳ ನಮಗೆ ವಿಚಿತ್ರವಾಗಿ ಕಾಣಿಸ್ತವೆ. ಒಂದೊಂದ್ಸರಿ ನಾನೇ ಆಲೋಚನೆ ಮಾಡಿದ್ದೆ, ಸ್ಮರ್ಯಮಾಣಂ ಅನುಮಾನಂ ಅಂತ ಅಷ್ಟೇ ಸಾಕಾಗ್ತಿತ್ತಲ್ಲ, ಸ್ಯಾತ್ ಅಂತ ಕ್ರಿಯಾಪದ ಹೇಳ್ಬೇಕಾದ ಅಗತ್ಯ ಇದೆಯಾ ಅಂತ ನನಗೆ ಅನಿಸಿತ್ತು. ಸ್ಮರ್ಯಮಾಣಂ ಅನುಮಾನಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸೇತಃ, ಜನ್ಮಾದಿ ಸ್ಯಾತ್ ಅಂತ ಎಲ್ಲೂ ಹಾಕಿ ಕೊಟ್ಟಿಲ್ಲಲ್ಲ, ಆಗುತ್ತದೆ. ಅಸ್ಯ ಈ ಜಗತ್ತಿನ ಜನ್ಮ ಮೊದಲಾದದ್ದು, ಅತಃ ಈ ಭಗವಂತನಿಂದ ಸ್ಯಾತ್ ಆಗುತ್ತದೆ ಅಂತೇನು ಹೇಳಿಲ್ಲ ಎಲ್ಲಿಯೂ. ಇಲ್ಲಿ ಯಾಕೆ ಸ್ಯಾತ್ ಅಂತ ಹೇಳಿದ್ದಾರೆ, ಇತಿ ಅಂತ ಹೇಳಿದ್ದಾರೆ ಅಂತ ಅದು ನನಗೂ ಏನು ಪೂರ್ಣವಾಗಿ ಸಂಶಯ ಪರಿಹಾರ ಕಂಡಿಲ್ಲ. ಆದ್ರೆ ಅನ್ವಯ ಹೇಗೆ ಹೇಳಬೇಕು ಅನ್ನೋದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಅದೇನು ಸ್ಯಾತ್ ಅಂತ ಹೇಳದಿದ್ದು ನಡೀತಿತ್ತಲ್ಲ ಅನ್ನೋ ಪ್ರಶ್ನೆಗೆಲ್ಲ ಹೆಚ್ಚು ಅವಕಾಶ ಇರೋದಿಲ್ಲ. ಸೂತ್ರ ಕೆಲವು ಸರಿ ನಮ್ಮ ದೃಷ್ಟಿಯಿಂದ ಬೇಡ ಅಂತ ನಮ್ಗೆ ಅನಿಸಿದ್ರು ಅದು ಕೆಲವು ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡಿರ್ತದೆ. ಹಾಗೆ ಇತಿ ಸ್ಮರ್ಯಮಾಣಂ ಅಂತ ಏನು ಹೇಳಬೇಕಾಗಿದ್ದಿಲ್ಲ, ನಮ್ಮ ದೃಷ್ಟಿಯಿಂದ ಹೀಗೆ ಅನಿಸ್ತದೆ. ಸ್ಮರ್ಯಮಾಣಂ ಭಗವದ್ಗೀತೆಯಲ್ಲಿ ಸ್ಮರಿಸಲ್ಪಟ್ಟಿರುವ, ಮಾಂಡೋಕೋಪನಿಷತ್ ಭಾಷೆ ಮತ್ತು ಛಾಂದೋಗ್ಯೋಪನಿಷತ್ ಭಾಷೆ ಅಲ್ಲೆಲ್ಲ ಸ್ಮರಿಸಲ್ಪಟ್ಟಿರುವ, ಯಾವುದಾದ್ರೂ ಪುರಾಣದಲ್ಲಿ ಬಂದಿರುವ ಅಂತ ಹಾಕಿದ್ರಾಗ ಆಗೋಗ್ತಿತ್ತು. ಇತಿ ಅಂತ ಹೇಳಬೇಕಾದ ಅಗತ್ಯ ಇರಲಿಲ್ಲ. ಏನೇ ಇದ್ರೂ ಅದಕ್ಕೆ ಅನ್ವಯ ಹೇಗೆ ಅನ್ನೋದನ್ನ ಅವ್ರು ಮುಂದೆ ತೋರಿಸಿದ್ದಾರೆ. ತತ್ವಪ್ರಕಾಶಿಕಾದ್ರೆ ಹೇಳ್ತಾರೆ, ಆತ್ಮಶಬ್ದ ಅಂತ ಅನ್ನೋದು ವಿಷ್ಣುವಿನಲ್ಲೇ ಮುಖ್ಯವಾಗಿದೆ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ಆದ್ರೆ ಆತ್ಮಶಬ್ದಕ್ಕೆ ಅಮುಖ್ಯ ವೃತ್ತಿಯನ್ನು ಇಟ್ಕೋಬಹುದಲ್ಲ ನಾವು. ಮುಖ್ಯ ವೃತ್ತಿಯಿಂದ ಭಗವಂತನನ್ನೇ ಹೇಳ್ತಿರ್ಬೋದು, ಅಮುಖ್ಯ ವೃತ್ತಿಯಿಂದ ಅದು ಈ ಅಗ್ನಿಯನ್ನು ಹೇಳ್ಬೋದಲ್ಲ. ಯಾಕಂದ್ರೆ ಆತ್ಮ ಅಂದ್ರೆ ಜೀವಾತ್ಮ ಅಂತನೂ ಅರ್ಥ ಇದ್ದೇ ಇದೆಯಲ್ಲ. ಆತ್ಮ ಅಂದ್ರೆ ಒಂದು ದೇಹ, ಮನಸ್ಸು ಮತ್ತು ಜೀವ, ಇಷ್ಟ ಅರ್ಥ ಇದೆ. ಇನ್ನೂ ಹೆಚ್ಚಿನ ಅರ್ಥಗಳಿವೆ, ಚತುರ್ಮುಖ ಬ್ರಹ್ಮ, ಪರಮಾತ್ಮ, ಹೀಗೆಲ್ಲ ಅರ್ಥ ಇದೆ. ಅದು ಆ ಕಡೆ ಇರಲಿ. ಅಂತೂ ಎಲ್ಲರ ದೇಹ, ಎಲ್ಲರ ಮನಸ್ಸು, ಎಲ್ಲರ ಜೀವ ಇವು ಕೂಡ ಆತ್ಮವೇ. ಆದ್ರಿಂದ ಅಗ್ನಿಯು ಒಬ್ಬ ಆತ್ಮನೇ. ಅಮುಖ್ಯ ವೃತ್ತಿಯಿಂದ ಆತ್ಮಶಬ್ದ ವಾಚನಾದ್ದು ಅಗ್ನಿಯೂ ಆಗಬಹುದಲ್ಲ. ಆದ್ರಿಂದ ಅಜ್ಞಾದೀನಾನೇ ನೇವ ವೈಶ್ವಾನತ್ವಂ ಕಿಂ ನ ಸ್ಯಾತ್, ಯಾಕೆ ಹೇಳಬಾರದು ಅಂತ ಪ್ರಶ್ನೆ ಬಂದಾಗ ಅದನ್ನ ಪರಿಹಾರ ಮಾಡುವ ಮತ್ತೊಂದು ಹೇತು ಅಂತರೇಣ. ಅದೇ ಯಾವ ಹೇತು ಅಂದ್ರೆ ಭಗವದ್ಗೀತಾದಲ್ಲಿ ಹೀಗೆ ಹೇಳಲ್ಪಟ್ಟಿರುವುದು ಅನ್ನೋದೊಂದು ಹೇತು. ಆ ಹೇತುವನ್ನು ಇಟ್ಕೊಂಡು ವೈಶ್ವಾನರ ಶಬ್ದ ಅನ್ನೋದು ವಿಷ್ಣುವನ್ನೇ ಹೇಳ್ತದೆ ಅಂತ ನಿಶ್ಚಯ ಮಾಡುವ ಸೂತ್ರ. ಅದನ್ನ ಉಪನ್ಯಾಸ ತೋರಿಸಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಅಹಂ ವೈಶ್ವಾನರೋ ಭೂತ್ವ ಇತಿ ಭಗವದ್ಗೀತಾ ಎಂಬ ಸ್ಮೃತಿ ಏನಿದೆ, ಅಲ್ಲಿ ಹೇಳಲ್ಪಟ್ಟಿರುವಂತಹ ವಿಷ್ಣೋ ವೈಶ್ವಾನರತ್ವ, ಅಲ್ಲಿ ಪ್ರತಿಪಾದ್ಯನಾದವನು ವಿಷ್ಣು ಅಂತ ಅನ್ನೋದು ನಿಶ್ಚಿತ. ಇಡೀ ಭಗವದ್ಗೀತಾ ಎಲ್ಲ ಅದು ವಿಷ್ಣು ಪರವೇ, ಹೇಳ್ತಿರುವವನು ವಿಷ್ಣುವಿನ ಅವತಾರನಾದ ಕೃಷ್ಣನೇ. ಅಲ್ಲಿ ಸ್ಮೃತಿಯಲ್ಲಿ ವಿಷ್ಣೋ ವೈಶ್ವಾನರತ್ವ ಮುಕ್ತಂ, ಅದು ಅತ್ರ ವೈಶ್ವಾನರ ವಿದ್ಯಾಯಾಮಪಿ, ವೈಶ್ವಾನರ ವಿದ್ಯಾದಲ್ಲೂ ಕೂಡ ಅನುಮಾಪಕವಾಗಿದೆ, ಅಂದ್ರೆ ಹೇತುವಾಗಿದೆ. ಏನ್ ಹೇತುವಾಗಿದೆ ಅಂದ್ರೆ ಅತ್ರ ವೈಶ್ವಾನರ ವಿದ್ಯಾಯಾಮಪಿ, ಇಲ್ಲಿ ಛಾಂದೋಗ್ಯೋಪನಿಷತ್ತಿನ ವೈಶ್ವಾನರ ವಿದ್ಯಾದಲ್ಲಿ ಕೂಡ ಸಹ ಗೀತೋಕ್ತಃ ಭಗವಾನೇವ, ಗೀತಾದಲ್ಲಿ ಪ್ರತಿಪಾದಿಸಲ್ಪಟ್ಟಿರುವ ವಿಷ್ಣು ರೂಪಿಯಾದ ಭಗವಂತನೇ ವೈಶ್ವಾನರ ಶಬ್ದದಿಂದ ಹೇಳಲ್ಪಡ್ತಾನೆ ಅನ್ನುವ ಅರ್ಥಕ್ಕೆ ಅದು ಅನುಮಾಪಕ, ಅಂದ್ರೆ ಲಿಂಗ ಹೇತು ಆಗಿದೆ ಅಂತ ಇದು ಗೊತ್ತಾಗ್ತದೆ. ಈಗ ನೋಡಿ ಅವರು ಈ ತರ ಹೇತು ಅನ್ನೋ ದೃಷ್ಟಿಯಿಂದ ಅದನ್ನ ವ್ಯಾಖ್ಯಾನ ತೋರಿಸಿಕೊಟ್ಟಿದ್ದಾರೆ. ಟೀಕಾಚಾರ್ಯರು ಅದಕ್ಕೆ ವಾಕ್ಯ ಹೇಗೆ ಅನ್ವಯ ಮಾಡಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಆದ್ರಿಂದ ಇದು ಇನ್ನೊಂದು ಅನುಮಾನ ಅಂತ ಅನ್ನೋದು ನಮಗೆ ಆ ತ್ರಿವಿಕ್ರಮ ಪಂಡಿತರು ಮತ್ತೆ ಪದ್ಮನಾಭ ತೀರ್ಥರ ಮಾತಿನಲ್ಲಿ ಗೊತ್ತಾಗ್ತದೆ ಅನುಮಾಪಕಂ ಅಂತ. ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಅದು ಗೊತ್ತಾಗೋದಿಲ್ಲ. ಅದು ವ್ಯಾಖ್ಯಾನ ಅಂತ ಹೇಳಿದ್ದಾರೆ. ವ್ಯಾಖ್ಯಾನ ಅಂದ್ರೆ ವಿವರಣೆ, ಎಕ್ಸ್ಪ್ಲನೇಷನ್ ಆಗ್ತದೆ. ಅಂತೂ ಅದು ಇನ್ನೊಂದು ಅನುಮಾನವೇ. ಅನುಮಾನಕ್ಕೇನು, ಅದು ಅನುಮಾನ ಸ್ವರೂಪಕ್ಕೇನು ಧಕ್ಕೆ ಇಲ್ಲ, ಯಾಕಂದ್ರೆ ಸೂತ್ರವೇ ಅನುಮಾನ ಅಂತ ಅದು ಹೇಳಿದೆ. ಅತ್ರಾಪಿ ಇತ್ಯಸ್ಯ ಅನುಮಾಪಕಂ
ಸಮಾಖ್ಯಾನ. ಸಮಾಖ್ಯಾನ ಅಂದ್ರೆ ಸಂವಾದ. ಸಮಾಖ್ಯಾನ ಅಂತ ಏನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ, ಅದಕ್ಕೆ ಸಮಾಖ್ಯಾನ ಅಂದ್ರೆ ವ್ಯಾಖ್ಯಾನ ಅಂತ ತ್ರಿವಿಕ್ರಮ ಪಂಡಿತರು ಅರ್ಥ ಬರೆದಿದ್ದಾರೆ. ಸರಿ, ಸ್ಮೃತಿಯಲ್ಲಿ ಭಗವದ್ಗೀತಾ ಎಂಬ ಸ್ಮೃತಿಯಲ್ಲಿ ವಿಷ್ಣು ವೈಶ್ವಾನರತ್ವ ಉಕ್ತೇ, ವಿಷ್ಣುವಿಗೆ ವೈಶ್ವಾನರತ್ವವನ್ನು ಹೇಳಿರುವುದರಿಂದ ವೈಶ್ವಾನರ ವಿದ್ಯಾಯಾಮಪಿ, ಛಾಂದೋಗ್ಯೋಪನಿಷತ್ತಿನ ವೈಶ್ವಾನರ ವಿದ್ಯಾ ಪ್ರಸಂಗದಲ್ಲಿಯೂ ಕೂಡ ಅಸೌ ಉಚ್ಯತೆ, ವಿಷ್ಣುರೇ ಉಚ್ಯತೆ ಇತಿ ಭಾವ. ಸರಿ, ಅಲ್ಲಿ ಸ್ಮೃತ್ಯುಕ್ತ ವೈಶ್ವಾನರ ವಿಷ್ಣು ಆಗಿರಬಹುದು, ಭಗವದ್ಗೀತಾ ಎಂಬ ಸ್ಮೃತಿಯಲ್ಲಿ ಪ್ರತಿಪಾದಿತನಾದ ವಿಷ್ಣು ಅಲ್ಲಿ ವೈಶ್ವಾನರ ವಿಷ್ಣು ಆಗಿರಬಹುದು, ಅದನ್ನ ಒಪ್ಪೋಣ. ಅತ್ರ ಉಕ್ತಸ್ಯ ಕುತೋ ವಿಷ್ಣುತ್ವಂ, ಛಾಂದೋಗ್ಯೋಪನಿಷತ್ತಿನ ಈ ಭಾಗದಲ್ಲಿ ಪ್ರತಿಪಾದಿತನಾದವನು ವಿಷ್ಣು ಅಂತ ಹೇಗೆ ನಾವು ನಂಬಬೇಕು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಸಮಾಖ್ಯಾನ ಅಂತ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ. ಸಮಾಖ್ಯಾನ ಅಂತಂದ್ರೆ ವ್ಯಾಖ್ಯಾನ ಮಾಡಿರುವುದರಿಂದ, ಅದನ್ನ ನಾನು ಎಲ್ಲ ಪ್ರಾಣಿಗಳಲ್ಲೂ ಇದ್ದು ವೈಶ್ವಾನರ ಎಂಬ ಶಬ್ದದಿಂದ ಇದ್ದು ಅಂತ ಭಗವದ್ಗೀತೆಯೇ ಅದನ್ನು ವ್ಯಾಖ್ಯಾನ ಮಾಡಿದೆ. ಆ ವ್ಯಾಖ್ಯಾನ ಅನ್ನುವುದೇ ಒಂದು ಕಾರಣ ಆಯ್ತು. ಸಮಾಖ್ಯಾನ ಅನ್ನುವ ಯುಕ್ತಿ ಸೂತ್ರದಲ್ಲಿ ಏನಾದರೂ ಸ್ಪಷ್ಟವಾಗಿದೆಯಾ? ಸಮಾಖ್ಯಾನ ಅನ್ನೋದೊಂದು ಯುಕ್ತಿ ಅಂತ ನೀವು ಆಚಾರ್ಯ ಹೇಳಿದ್ರಿ. ಸಮಾಖ್ಯಾನ ಯುಕ್ತಿ ನ ಸೂತ್ರಿತ. ಸೂತ್ರಿತ ಅಂದ್ರೆ ಸೂತ್ರಬದ್ಧ ನ, ಸೂತ್ರಕಾರೇಣ ಅಭಿಪ್ರೇತ ನ. ಅದು ಹೇಗೆ ಸೂತ್ರಕಾರದಿಂದ ಅಭಿಪ್ರೇತ ಆಗ್ತದೆ ಅಂತ ಇವೆಲ್ಲ ಸಾಧಾರಣ ಪ್ರಶ್ನೆಗಳು, ತೀರಾ ಬೇಸಿಕ್ ಪ್ರಶ್ನೆಗಳು ಅಷ್ಟೇ, ಬಹಳ ಮಹತ್ವದ ಪ್ರಶ್ನೆ ಏನೂ ಅಲ್ಲ. ಅದಕ್ಕೆ ಇತಿ ಎಂಬ ಶಬ್ದದಿಂದ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ. ಇತಿ ಶಬ್ದ ಸಮಾಖ್ಯಾ ಪ್ರದರ್ಶಕ. ಇತಿ ಸ್ಮರ್ಯಮಾಣಂ, ಹೀಗೆ ಸ್ಮರಿಸಲ್ಪಟ್ಟಿರುವ, ಸ್ಪಷ್ಟವಾಗಿದೆ, ಅದನ್ನು ಗಮನಿಸಿ, ಅದನ್ನ ನಿರ್ಲಕ್ಷಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇತಿ ಶಬ್ದ ಸಮಾಖ್ಯಾ ಪ್ರದರ್ಶಕ. ಭಾಷ್ಯದಲ್ಲಿ ಇತಿ ಎಂಬ ಶಬ್ದ ಸಮಾಖ್ಯಾವನ್ನ ಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇದೆ. ಅನೇನ ಸ್ಮರ್ಯಮಾಣಂ ಇತಿ ಅನ್ವಯ ಸೂಚಿತಂ, ಇತಿ ಅನ್ವಯ ಸೂಚಿತ. ನಾನು ಇತಿ ಅಂತ ಬಿಟ್ಟು ಓದಿದೆ, ಅದರಿಂದ ಹೇಗೆ ಓದಬೇಕು ಅಂದ್ರೆ ಅಲ್ಲಿ ಸೂತ್ರದಲ್ಲಿ ಸ್ಮರ್ಯಮಾಣಂ ಅನುಮಾನಂ ಸ್ಯಾತ್ ಇತಿ ಅಂತಿದೆಯಲ್ಲ, ಅದು ಅನ್ವಯವೇ ವಿಚಿತ್ರವಾಗಿದೆ. ಅದರಿಂದ ಏನೇ ಅನ್ವಯ ಮಾಡ್ಕೋಬೇಕು ಅಂದ್ರೆ ಇತಿ ಸ್ಮರ್ಯಮಾಣಂ ಅಂತ ಅನ್ವಯ ಮಾಡ್ಕೋಬೇಕು. ಕೊನೆಗಿರುವ ಶಬ್ದವನ್ನು ಮೊದಲು ತಗೊಂಡು ಬಂದು ಇತಿ ಸ್ಮರ್ಯಮಾಣಂ ಅನುಮಾನಂ ಸ್ಯಾತ್ ಅಂತ ಓದಬೇಕು. ಆದ್ರೆ ಅವರು ಆ ಸೂತ್ರವನ್ನು ರಚಿಸಿರುವುದು ಆ ಥರ ಇದೆ. ಅನೇನ ಇತಿ ಸ್ಮರ್ಯಮಾಣಂ, ಹೀಗೆ ಸ್ಮರಿಸಲ್ಪಡುವುದು ಎಂಬುದಾಗಿ ಅನ್ವಯವನ್ನು ಇಟ್ಕೋಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಅದು ಯಾಕೆ ಆ ಥರ ಹೇಳಿರ್ತಾರೆ ಅಂದ್ರೆ, ಎಲ್ಲಿಯಾದರೂ ಯಾವ್ದಾದ್ರು ಟಿಪ್ಪಣಿಗಳಲ್ಲಿ ಇರಬಹುದು. ನನಗೆ ಹೊಳೆಯೋದೇನೆಂದ್ರೆ, ಇತಿ ಸ್ಮರ್ಯಮಾಣಂ ಅನುಮಾನಂ ಸ್ಯಾತ್ ಅಂತ ಅವರು ಸೂತ್ರ ಮಾಡಬಹುದಿತ್ತು. ಇತಿ ಅನ್ನೋದು ಭಗವಂತನಿಗೆ ಹೇಗೆ ವಾಚಕ ಅಂತ ನಮಗೆ ಗೊತ್ತಾಗೋದಿಲ್ಲ. ಇತಿ ಅನ್ನೋದು ಪ್ರಕಾರವನ್ನು ಹೇಳ್ತದೆ. ಇತಿ ಸಹಾಹ ಏವಂ ಲೈಕ್ ದಿಸ್ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಭಗವಂತ ಸರ್ವಶಬ್ದ ವಾಚ್ಯ ಆದ್ರಿಂದ ಇತಿ ಶಬ್ದದಿಂದನೂ ಅವನು ವಾಚ್ಯ ಆಗೋದೇನು ದೊಡ್ಡ ವಿಚಾರ ಅಲ್ಲ. ಆದ್ರೆ ಸ್ಮರ್ಯಮಾಣ ಅಂತ ಅನ್ನೋದು ಭಗವಂತನ ಗುಣಗಳಿಗೆ ನೇರವಾಗಿ ವಾಚಕ. ಸ್ಮರ್ಯಮಾಣ ಅಂದ್ರೆ ಮಹಾಭಾರತ ಮತ್ತೆ ಪಂಚರಾತ್ರ, ಮೂಲ ರಾಮಾಯಣ ಇತ್ಯಾದಿಗಳಲ್ಲಿ ಸ್ಮರ್ಯಮಾಣವಾದದ್ದು, ಪೌರುಷೇಯ ಗ್ರಂಥಗಳಲ್ಲಿ ಪ್ರತಿಪಾದಿತನಾದ ಭಗವಂತನ ಗುಣ ಅಂತ ನೇರವಾಗಿ ಅದರಿಂದ ಗೊತ್ತಾಗ್ತದೆ. ಅದರಿಂದ ಸೂತ್ರವನ್ನು ಪ್ರಾರಂಭಿಸುವುದೇ ಆ ಥರ ಮಾಡಿರಬೇಕು ಅಂತ, ಆ ಥರ ಮಾಡಬೇಕು ಅಂತ ಸೂತ್ರಕಾರರ ಅಭಿಪ್ರಾಯ ಇದ್ದಿರಬೇಕು. ಆದ್ರಿಂದ ಇತಿ ಅಂತ ಅನ್ನೋದನ್ನು ಕೊನೆಗೆ ಹಾಕಿದ್ದಾರೆ. ಇವೆಲ್ಲ ಕೆಲವು ಕಡೆ ಕನ್ನಡ ಭಾಷೆಯಲ್ಲೂ ಇಂಗ್ಲಿಷ್ ಭಾಷೆಯಲ್ಲೂ ಕವಿಯಾದವನು, ರಚಯಿತ ಆದವನು ತುಂಬಾ ಸಾಹಿತ್ಯಿಕವಾಗಿ ಫಾರ್ಮಲ್ ಲ್ಯಾಂಗ್ವೇಜ್ ಉಪಯೋಗ ಮಾಡಿ ಆ ವಾಕ್ಯವನ್ನು ರಚಿಸಬೇಕು ಅಂತ ಹೊರಟಾಗ ಈ ತರ ಹಿಂದೆ ಮುಂದೆ ಮಾಡಿರ್ತಾರೆ. ಸ್ಮರ್ಯಮಾಣವಾದ್ದು ಅನುಮಾನ ಆಗ್ತದ್ರಿ ಅಂತ ಉತ್ತರ ಕೊಟ್ಟ, ಸೂತ್ರಕಾರ ಉತ್ತರ ಕೊಟ್ಟರು. ಅದು ಹೇಗೆ ಅಂದ್ರೆ ಇತಿ ಪ್ರಸಿದ್ಧವೇ ಆಗಿದೆಯಲ್ಲ ಭಗವದ್ಗೀತಾದಲ್ಲಿ ಅಂತ ಅದನ್ನ ಆಮೇಲೆ ತಗೊಂಡಿದ್ದಾರೆ ಅಷ್ಟೇ. ಹೀಗೆ ಅದಕ್ಕೆ ಕಾಣಿಸ್ತದೆ. ಇದನ್ನು ಮುಂದೆ ಭಾಷ್ಯ ದೀಪಿಕ ನೋಡಿದಾಗ ಇನ್ನಷ್ಟು ಸ್ಪಷ್ಟ ಆಗ್ತದೆ, ಅವರು ಅನ್ವಯ ತೋರಿಸ್ತಾರೆ. ಭಾವದೀಪ ಟಿಪ್ಪಣಿಯಲ್ಲಿ 850ನೇ ಪುಟದಲ್ಲಿ ಅನುಮಾನ ತೋರಿಸಿದ್ದಾರೆ ಕೊನೆಗೆ ರಾಘವೇಂದ್ರ ಸ್ವಾಮಿಗಳು. ತಥಾಚ ವೈಶ್ವಾನರ ವಿಷ್ಣುರೇವ, ವೈಶ್ವಾನರ ಪಕ್ಷ, ವಿಷ್ಣುರೇವ ಅಂತ ಸಾಧ್ಯ. ಯಾಕೆಂದ್ರೆ ಅಹಂ ವೈಶ್ವಾನರ ಇತಿ ಗೀತಾಯ ಸ್ಮರ್ಯಮಾಣತ್ವಾತ್, ಸ್ಮರಿಸಲ್ಪಟ್ಟಿರುವುದರಿಂದ ಅಂತ ಅದು ಹೇತು. ಹೀಗೆ ಅವರು ಅದನ್ನ ತೋರಿಸಿದ್ದಾರೆ. ಅದನ್ನ ಅನುಮಾನದ ಪ್ರಕಾರ ಅಂತ ತಿಳ್ಕೊಳ್ಬಹುದು. ಅದೇ ಭಾವದೀಪದಲ್ಲಿ 850ನೇ ಪುಟದಲ್ಲಿ ಈಗ ನಾವೇನು ವಾಕ್ಯ ನೋಡಿದ್ವಿ ಅದಕ್ಕಿಂತ ಮೇಲೆ ವೈಶ್ವಾನರತ್ವಂ ಇತ್ಯುಪಲಕ್ಷಣಂ ಇಂದ್ರ ಆಕಾಶ ಪ್ರಾಣ ಗಾಯತ್ರಿ ಇತ್ಯಾದಿಕಂ ಇತ್ಯರ್ಥಃ.
ಅಲ್ಲಿ ಈ ವೈಶ್ವಾನರತ್ವವನ್ನು ವಿಷ್ಣುವಿಗೆ ಹೇಗೆ ಹೇಳುವುದು? ಅಹಂ ವೈಶ್ವಾನರೋ ಭೂತ್ವ ಇತಿ ಸ್ಮೃತ್ಯುಕ್ತಂ ವಿಷ್ಣೋ ವೈಶ್ವಾನರತ್ವಂ ಅಂತ ತತ್ವಪ್ರಕಾಶಿಕಾದಲ್ಲಿದೆಯಲ್ಲ, ಆ ವೈಶ್ವಾನರತ್ವ ಮಾತ್ರ ಅಲ್ಲ, ಇಂದ್ರತ್ವ, ಆಕಾಶತ್ವ, ಪ್ರಾಣತ್ವ, ಗಾಯತ್ರಿತ್ವ ಇದೆಲ್ಲವೂ ಕೂಡ ಭಗವಂತಂದೇ. ಸ್ಮೃತಿ ಸಮಾಖ್ಯ ಅಂದ್ರೆ ಭಗವದ್ಗೀತಾ ಎಂಬ ಸ್ಮೃತಿಯ ಬೆಂಬಲ ಇಟ್ಕೊಂಡು ಈ ತರ ಹೇಳಿದ್ರಲ್ಲ, ಅದು ಕೂಡ ಉಪಲಕ್ಷಣ. ಇನ್ನೂ ಮತ್ತೊಂದೆರಡು ಅರ್ಥಕ್ಕೆ ಸೂಚಕ. ಅದ್ಯಾವುದಂದ್ರೆ, ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯಾ ಸ್ವಸ್ತಿ ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಂ ಉದಾಹರಂತಿ ಇತ್ಯಾದಿ ವೇದವಾಕ್ಯಗಳನ್ನು ಹಿಂದೆ ಹೇಳಿದ್ದಾರೆ. ಎಲ್ಲ ದೇವತೆಗಳ ನಾಮಗಳನ್ನು ಇಟ್ಕೊಂಡಿರುವವನು ಅವನೇ. ತಾನು ಮೂಲತಃ ಇಟ್ಕೊಂಡು ಅವರಿಗೆ ಕೊಟ್ಟಿದ್ದಾನಷ್ಟೆ. ನಾಮಧ ಧಾರಣ ಪೋಷಣಯೋಹ, ತಾನು ಧರಿಸಿದ್ದಾನೆ. ಅದೇ ನಾಮವನ್ನು ಅವರವರಿಗೆ ಕೆಲವು ನಾಮಗಳನ್ನು ಅವರಿಗೂ ಕೊಟ್ಟು ಪೋಷಿಸಿದ್ದಾನೆ. ತಕ್ಕಮಟ್ಟಿಗೆ ನೀವು ಇಟ್ಕೊಳ್ರಿ ಅಂತ. ವಿಷ್ಣು ಅಂದ್ರೆ ಪ್ರವೇಶಿಸಲ್ಪಟ್ಟವನು, ಪ್ರವೇಶಿಸಿದವನು ಅಂತ ಅರ್ಥ. ಜಗತ್ತನ್ನು ಪ್ರವೇಶಿಸಿದವನು ಅಂತ ಒಂದರ್ಥ. ಪ್ರವೇಶಿಸಲ್ಪಟ್ಟವನು, ಯಾವುದರಿಂದ ಪ್ರವೇಶಿಸಲ್ಪಟ್ಟವನು ಅಂದ್ರೆ ನಾಮಗಳಿಂದ ಪ್ರವೇಶಿಸಲ್ಪಟ್ಟವನು. ನಾಮಾನಿ ಸರ್ವಾಣಿ ಎಂ ಆವಿಶಂತಿ, ಯಾವನೊಳಗೆ ನಾಮಗಳೆಲ್ಲ ಪ್ರವೇಶ ಮಾಡಿವೆಯೋ ಅರ್ಥಾತ್ ವಾಚಕವಾಗಿವೆಯೋ ಅವನೇ ತಂಬೈ ವಿಷ್ಣು ಪರಮ ಉದಾಹರಂತೆ, ಅವನೇ ವಿಷ್ಣುವೇ ಸರ್ವೋತ್ತಮ. ಅದೆಲ್ಲವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.